ಸೋಲು ಗೆಲುವು ಸಮನಾಗಿ ಸ್ವೀಕರಿಸಿ ಓಲೆ ಮಹದೇವ. ಜೈ ಭೀಮ್ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ಚಾಮರಾಜನಗರ. ಕ್ರೀಡೆ ಎಂದ ಮೇಲೆ ಸೋಲು ಗೆಲುವು ಸಹಜವಾದದ್ದು. ಕ್ರಿಕೆಟ್ ಆಟಗಾರರು ಸೋಲು ಗೆಲ್ಲುವುದನ್ನು ಸಮನಾಗಿ ಸ್ವೀಕರಿಸಬೇಕು ಎಂದು ಗುತ್ತಿಗೆದಾರ ಓಲೆ ಮಹದೇವ ಹೇಳಿದರು. ನಗರದ ಸಿದ್ಧಾರ್ಥ ಕಾಲೇಜು ಆವರಣದಲ್ಲಿ ಜೆಬಿಸಿಸಿ ವತಿಯಿಂದ ಆಯೋಜಿಸಿದ ಜೈ ಭೀಮ್ ಕಪ್ ಕ್ರಿಕೆಟ್ ಲೀಗ್ 2026 ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಬ್ಯಾಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಪ್ರಸ್ತುತ ದಿನಗಳಲ್ಲಿ ಯುವ ಜನತೆಯು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು ಎಂದು ಕ್ರಿಕೆಟ್ ಆಟಗಾರರಿಗೆ ಆಯೋಜಕರಿಗೆ ಶುಭ ಕೋರಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಾಹಿತಿ ಮಂಜು ಕೋಡಿ ಉಗನೆ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ತುಂಬ ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಉಪಾಧ್ಯಕ್ಷ ಎನ್. ಮಹೇಶ್ ಮಹದೇವಯ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಯೋಜಕರಾದ ಲೋಕೇಶ್, ಮಲ್ಲೇಶ್, ಹರೀಶ್, ಮನೋಜ್, ಶಿವಕುಮಾರ್, ಗುತ್ತಿಗೆದಾರ ದೊರೆಸ್ವಾಮಿ, ಮೂರ್ತಿ ಮುಡಿಗುಂಡ, ಸಾಹಿತಿ ದೊಡ್ಡಪೇಟೆ ಸಿದ್ದರಾಜು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಸ್ಥಳೀಯ ಸಮಿತಿ ಅಧ್ಯಕ್ಷ ಮುರಳಿ ಕೃಷ್ಣ, ಉಪಾಧ್ಯಕ್ಷ ಎಸ್. ಮಂಜುನಾಥ್, ಖಜಾಂಚಿ ಎಸ್. ರಮೇಶ್, ನಿರ್ದೇಶಕ ಡಿ.ಪಿ. ನಾಗರಾಜು, ಕೇಂದ್ರ ಕಾರ್ಯ ಸಮಿತಿ ಸದಸ್ಯ ಕೆ. ಮಹದೇವ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪ್ರದೀಪ್ ಕುಮಾರ್, ಎಸ್ಸಿ ಎಸ್ಟಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಮಂಜುನಾಥ್, ಅಧ್ಯಕ್ಷ ಪ್ರಶಾಂತ್, ಉಪಾಧ್ಯಕ್ಷ ಸಂತೋಷ್ ಕುಮಾರ್, ನಿರ್ದೇಶಕ ಮೋಹನ್, ಕ್ರಿಕೆಟ್ ಆಟಗಾರರು ಭಾಗವಹಿಸಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ಕೂಡ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಗೌರವವಾಗಿ ಈ ರಾಷ್ಟ್ರದ ಬೇರು ಅಧ್ಯಾಯ ಅದು ನಮ್ಮ ಸಂವಿಧಾನ ಹೋರಾಟದ ಅಧ್ಯಾಯವನ್ನು ಕಂಡಿರ್ತಕ್ಕಂಥ ಯುವಕರು ಕೂಡ ಅದನ್ನು ಪ್ರೀತಿಯ ಗೌರವವನ್ನು ಸ್ವೀಕರಿಸುವ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಸಂಘಟಕರು ಎಂದು ಗೌರವಾರ್ಪಣೆಯನ್ನು ನಡೆಸಿಕೊಳ್ಳುತ್ತಿದ್ದಾರೆ. ಸೋಲು ಗೆಲುವು ಅನ್ನೋದು ಸಮನಾಗಿ ಬರಬೇಕು. ಸೋತಿದ್ರು ಅವನು ಹಿಂಗಾಡ್ಬೇಕಾಯ್ತಂತ ಅವನ ಹೃದಯದಲ್ಲಿ ಬರ್ತಾ ಇರುತ್ತೆ. ಗೆದ್ದಿರೋನು ಗೆದ್ದೆ ಅಂತ ಇಟ್ಟಿರ್ತಾನೆ. ಸೋಲು ಗೆಲುವು ಸಮನಾದ ಇಟ್ಕೊಂಡು ಚೆನ್ನಾಗಿ ಆಡಬೇಕು ಅಂತ ಆಶೀರ್ವಾದ ಮಾಡ್ತೀನಿ. ಮತ್ತು ವೇದಿಕೆ ಮೇಲೆ ಕೂತಿರೋಂಥ ಗಣ್ಯರು ಎಲ್ಲರೂ ಸ್ವಾಗತಿಸುತ್ತಾ ಮತ್ತು ಈ ಪಂದ್ಯಾವಳಿಗೆ ನನ್ನನ್ನು ಕರೆದು ರಾಷ್ಟ್ರವನ್ನು ಮಾಡಿರುವಂಥ ತಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಯೋಜನೆ ಆಗ್ತಾ ಇದೆ ಅನ್ನೋದು ತುಂಬ ಖುಷಿಯ ವಿಚಾರ. ಏಕೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಷನ್ ನಡೆಯುವಾಗ ಯಾವ ರೀತಿಯಲ್ಲಿ ಆಟಗಾರರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಸರಿಯಾದ ಒಂದು ನಿಯಮಾವಳಿಗಳು ಇಲ್ಲದೆ ಇರ್ತಕ್ಕಂಥದ್ದು. ಆದರೆ ನಾವು ಎಲ್ಲ ವರ್ಗದಲ್ಲಿಯೂ ಕೂಡ ಎಲ್ಲ ರೀತಿಯ ಉತ್ತಮವಾದಂಥ ಆಟಗಾರರಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನಮ್ಮ ಈ ಜಿಲ್ಲೆಯಲ್ಲಿ ಇದೊಂದು ಶುಭಾರಂಭವನ್ನು ಈ ಒಂದು ಟೀಮ್ ಮಾಡಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ. 2 ತಿಂಗಳ ಹಿಂದೆಯೇ ನಮ್ಮ ಈ ಆಯೋಜಕರು ನನ್ನ ಬಳಿ ಬಂದು ಒಂದು ಬೈಠಕ್ ತೆಗೆಸಿ ಪ್ರಚಾರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನನಗೆ ಭಾಳ ಖುಷಿಯಾಯಿತು. ಕಾರಣ ಏನು ಅಂತಂದರೆ, ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಈ ಒಂದು ಪಂದ್ಯಾವಳಿಯನ್ನು ಆಡ್ತಾ ಇದ್ದೀವಿ ಸರ್. ಆ ದಿನ ಅವರಿಗೆ ನಾವು ಗೆದ್ದಂಥ ಮಹನೀಯರಿಗೆ ಟೀಮ್ಗೆ ಗೌರವಿಸ್ತೇವೆ. ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಏರ್ಪಡಿಸ್ತಾ ಇದ್ದೇವೆ ಅಂತ ಹೇಳಿ ನನ್ನನ್ನು ಕೂಡ ಪ್ರಚಾರಕ್ಕೆ ಬಳಸ್ಕೊಂಡ್ರು. ಹಾಗೆ ಇದೊಂದು ಪುಣ್ಯವಾದಂಥ ಒಂದು ಕೆಲಸ ಅಂತ ನಾನು ಭಾವಿಸಿದ್ದೇನೆ.
ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತು ನಾನು ಮುಂದೆ ಹೇಳಿದೆ, ಜೊತೆಗೆ ಎಲ್ಲ ಆಟಗಾರರು, ಎಲ್ಲ ವರ್ಗದ ಆಟಗಾರರು ಸೇರಬೇಕು. ಆ ರೀತಿಯ ಒಂದು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ನಮ್ಮ ಈ ಒಂದು ಕಾರ್ಯಕ್ಷೇತ್ರವನ್ನು ಬರೀ ಎಸ್ಸಿಗೆ ಮಾತ್ರ ಸೀಮಿತಗೊಳಿಸದೆ ಈ ಪಂದ್ಯಾವಳಿಯನ್ನು ಎಲ್ಲ ವರ್ಗದವರು ಇಲ್ಲಿ ಸೇರಿ ಆಟ ಆಡಬೇಕು. ಆ ದಿಕ್ಕಿನಲ್ಲಿ ಸಾಮಾಜಿಕ ಒಂದು ನ್ಯಾಯವನ್ನು ಕಲ್ಪನೆ ಮಾಡಬೇಕು. ಹಾಗೆ ತಾವೆಲ್ಲರೂ ಕೂಡ ನಮ್ಮ ಆಯೋಜಕರು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಬಾಬಾ ಸಾಹೇಬರ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ನಡೆಸತಕ್ಕಂಥ ಸಂತೋಷದ ವಿಚಾರ. ಇತ್ತೀಚಿನ ಕಾಲಘಟ್ಟದಲ್ಲಿ ಕ್ರೀಡೆಯಲ್ಲಿ ಅದನ್ನು ವಿಶೇಷವಾಗಿ ಕ್ರಿಕೆಟನ್ನು ಬಹಳ ಮಹತ್ವವನ್ನು ಪಡೆಯತಕ್ಕಂಥ ಕ್ರೀಡೆ. ಈ ಕ್ರೀಡೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ತಂಡದ ಸದಸ್ಯರಿಗೆ ನಮ್ಮ ಸಂಘದ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ